ವೆರಿ ಡಿಸಪಾಯಿಂಟಿಂಗ್. ಇನ್ನೊಂದು 20-25 ಎಕ್ಸ್ಟ್ರಾ ಬಂದಿರೋ ಗೆಲ್ತಾ ಇದ್ವಿ ಅನ್ಸ್ತಾ ಇತ್ತು. ಬಟ್ ರಿಯಲಿ ಡಿಸಪಾಯಿಂಟಿಂಗ್. ಸ್ಟಾರ್ಟಿಂಗ್ ರನ್ ತುಂಬಾ ಚೆನ್ನಾಗಿತ್ತು. ಹೌದು, ಏನ್ ಮಾಡಕ್ಕಾಗಲ್ಲ, ಅವ್ನು ಹೋಮ್ ಗ್ರೌಂಡ್ ಅಲ್ವಾ ಇದು, ಅದಕ್ಕೋಸ್ಕರ. ಮ್ಯಾಚ್ ಇವತ್ತು ಲಕ್ ನಮ್ಗೆ ಇರ್ಲಿಲ್ಲ. ಸ್ಟಾರ್ಟ್ ಚೆನ್ನಾಗಿತ್ತು, ಆಮೇಲೆ ವಿಕೆಟ್ಸ್ ಬಿತ್ತು, ಒಳ್ಳೆ ಟಾರ್ಗೆಟ್ ಸೆಟ್ ಮಾಡ್ಲಿಲ್ಲ. ಆಮೇಲೆ ರಾಹುಲ್ ಮತ್ತೆ ಸ್ಟಬ್ಸ್ ನಿಂತ್ಬಿಟ್ರು. ನಾವು ಬೆಂಗಳೂರಿನಲ್ಲಿ 2 ಮ್ಯಾಚ್ ಸೋತ್ವಿ, ಆದ್ರೆ ಬೇರೆ ಊರಲ್ಲಿ 3 ಮ್ಯಾಚ್ ಗೆದ್ವಿ. ಉಳ್ದಿದ್ ಮ್ಯಾಚ್ ಸುಮಾರು ಮ್ಯಾಚ್ ಬೇರೆ ಊರಲ್ಲಿ ಇರೋದ್ರಿಂದ ಬೆಂಗಳೂರು ಚೆನ್ನಾಗಿ ಚಾನ್ಸ್ ಇದೆ. ನಾವು ಖಂಡಿತ ಕ್ವಾಲಿಫೈ ಆಗ್ತೀವಿ. ಈ ಸರಿ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಸ್ಟಿಲ್ ಲಾಯಲ್ಟಿ. ಪವರ್ ಪ್ಲೇ ಚೆನ್ನಾಗಿ ಆಡಿದ್ರು ವಿರಾಟ್ ಕೊಹ್ಲಿ ಮತ್ತೆ ಸಾಲ್ಟ್, ಒಳ್ಳೆ ಪಾರ್ಟ್ನರ್ಶಿಪ್. ಅಲ್ಲ 20 years ಓಲ್ಡ್ ಬೈ ನಿಗಮ್ ಅಂತ ಹೇಳ್ಬಿಟ್ಟು 2 ವಿಕೆಟ್ಸ್ ತಗೊಂಡಿದ್ದಾನೆ. ಅಲ್ಲ ಹಿಂಗೆ ಸ್ಪಿನ್ನರ್ಸ್ ಆಡಕ್ ಬರುತ್ತಾ ಬರಲ್ವ ಗೊತ್ತಿಲ್ವಾ. ಈಗ RCB ಪ್ಲೇಯರ್ಸ್ ಅವ್ರಿಗೆ ಇನ್ನು ಬೆಟರ್ ಆಗಿ ಆಡ್ಬೇಕಿತ್ತು, ಮತ್ತೆ KL ಬೇಗ ಔಟ್ ಮಾಡ್ಬೇಕಿತ್ತು. ಸೊ ಅವರೇ ಇವಾಗ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅದೇನೋ ಗೊತ್ತಿಲ್ಲಪ್ಪ, ಆಚೆ ಕಡೆ ಗೆಲ್ತಾ ಇದಾರೆ, ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬಂದಿದ್ದೆ ಅಟ್ಲೀಸ್ಟ್ ಇವತ್ತಾರು ಗೆಲ್ತಾರೆ ಅಂತ. ಇವತ್ತು ಕೂಡ ಗೆಲ್ಲಿಲ್ಲ. ಸೊ ಔಟ್ ಆಫ್ ಬೇರೆ ಕಡೆ ಏನಿದೆ ಅದ್ರಲ್ಲಿ ಗೆಲ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನೋಡೋಣ. ಅದೊಂದೇ ಖುಷಿ ಅಷ್ಟೇ, ಇನ್ನೇನಿಲ್ಲ ಮ್ಯಾಚ್ ಅಲ್ಲಿ. ಸೊ ಫೀಲ್ಡಿಂಗ್ ಅಂತೂ ಕುನಾಲ್ ಪಾಂಡ್ಯದಲ್ಲಿ ಅಷ್ಟೊಂದು ಫೀಲ್ಡಿಂಗ್ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ, ಬಟ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಬಟ್ ಹಂಗ ಅಷ್ಟೊಂದು ಕಾಣಿಸಿಲ್ಲ. ಸೊ ಇಷ್ಟೆಲ್ಲ ಥ್ಯಾಂಕ್ ಯು. Forever RCB. RCB. No hopes. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.